ಅಂತ ನಡೆದರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮವಿಲ್ಲದೆ ಫ್ಲೈಓವರ್ ಕಾಮಗಾರಿ ನಡೀತಾ ಇದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಕಾಮಗಾರಿ ನಡೀತಾ ಇದೆ. ಈ ಹಿಂದೆ ದುರಂತ ಆಗಿದ್ರೂ ಕೂಡ ಅಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಫ್ಲೈಓವರ್ ಕಾಮಗಾರಿ ಯಾವುದೇ ಮುಂಜಾಗ್ರತಾ ಕ್ರಮ ಇಲ್ಲ. ನೋಡಿ, ಈ ಹಿಂದೆ ಫ್ಲೈಓವರ್ ಕಾಮಗಾರಿ ರಾಡ್ ಬಿದ್ದು ASI ನಾಭಿರಾಜ್ ಅನ್ನೋರು ಸಾವನ್ನಪ್ಪಿದ್ರು. 320 ಕೋಟಿ ವೆಚ್ಚದಲ್ಲಿ ಈ ಫ್ಲೈಓವರ್ ಕಾಮಗಾರಿ ನಡೀತಾ ಇದೆ. ಮಹಾರಾಷ್ಟ್ರದ ಝಾಂಡು ಕನ್ಸ್ಟ್ರಕ್ಷನ್ ಕಂಪನಿಯಿಂದ ಕೆಲಸಗಳು ನಡೀತಾ ಇದ್ದಾವೆ. ಆದರೆ ಈಗ ನೋಡಿದರೆ ಮತ್ತೆ ಸಾವಿನ ಆತಂಕ. ASI ನಾಭಿರಾಜ್ ಪ್ರಾಣವನ್ನು ಕಳೆದುಕೊಂಡಿದ್ದರು. ನಾಭಿರಾಜ್ ಅವರ ತಲೆ ಮೇಲೆ ರಾಡ್ ಬಿದ್ದು ಸಾವನ್ನಪ್ಪಿದ್ರು. ಬಹಳ ಗಂಭೀರವಾಗಿ ಗಾಯಗೊಂಡಿದ್ದರು. ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಯಿತು, ಆದರೂ ಕೂಡ ಅವರು ಬದುಕುಳಿಲಿಲ್ಲ. ಬಟ್ ಈಗ ಆ ಕನ್ಸ್ಟ್ರಕ್ಷನ್ ಕಂಪನಿಯವರು ಏನಿದ್ದಾರೆ ಮತ್ತೆ ಅದೇ ಬೇಜವಾಬ್ದಾರಿಯಿಂದ ಫ್ಲೈ ಓವರ್ ಕಾಮಗಾರಿಯನ್ನು ನಡೆಸ್ತಾ ಇದ್ದಾರೆ. ಮತ್ತೆ ಅದೆಷ್ಟು ಬಲಿಗಳಾಗಬೇಕು ಅನ್ನೋದು ಗೊತ್ತಿಲ್ಲ. ನೋಡಿ, ಇದೇ ಸ್ಥಳ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿರುವಂತಹ ಜಾಗ ಇದು. ಅದರಲ್ಲೂ ಮಹಾರಾಷ್ಟ್ರದ ಝಾಂಡು ಕನ್ಸ್ಟ್ರಕ್ಷನ್ ಕಂಪನಿಯವರು ಯಾವುದೇ ಮುಂಜಾಗ್ರತಾ ಕ್ರಮಗಳಿಲ್ಲದೆ, ನೋಡಿ ಇಲ್ಲಿ ಕಾರ್ಮಿಕರಿಗೂ ಕೂಡ ಸರಿಯಾಗಿ ವ್ಯವಸ್ಥೆಗಳನ್ನು ಮಾಡಿಲ್ಲ. ಅವರು ಅವತ್ತು ಕರ್ತವ್ಯದಲ್ಲಿದ್ದಂತಹ ASI ನಾಭಿರಾಜ್ ಸಾವನ್ನಪ್ಪಿದ್ರು. ದೊಡ್ಡ ರಾಡ್ ಬಿದ್ದು ಅವ್ರ ತಲೆ ಮೇಲೆ. ಫ್ಲೈಓವರ್ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಸಾರ್ವಜನಿಕರು ಕೆಳಗಡೆ ಹಾಗೆ ಓಡಾಡ್ತಾ ಇದ್ದಾರೆ. ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಮಾಡೋದಾಗಿರ್ಬೋದು, ಅಥವಾ ಅಲ್ಲಿನ ಅವರ ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡೋದಾಗಿರ್ಬೋದು. ಇದ್ಯಾವುದನ್ನು ಮಾಡ್ತಾ ಇಲ್ಲ. ರೋಡ್ ಮೇಲೆಲ್ಲ ಅಡ್ಡಾಡ್ತಿರ್ತವೆ ಜನ, ಗಾಡಿಗಳೆಲ್ಲ ಅಡ್ಡಾಡ್ತಿರ್ತಾವೆ. ಲಾಸ್ಟ್ ಟೈಮ್ ಅಲ್ಲಿ ಒಬ್ಬರು ಪೊಲೀಸರ ಮೇಲೆ ತೀರ್ಕೊಂಡ್ರು, ಸತ್ತರು ಒಬ್ಬರು. ಮತ್ತು ಏನು ಸೇಫ್ಟಿ ಇಲ್ಲಾರ್ದು ಇದು ಕೆಲಸ ಮಾಡತ್ತಾರೆ. ಇನ್ನೂ ಎಷ್ಟು ಜೀವ ತೊಗೋಬೇಕಂತಾರೋ ನನಗಂತೂ ಗೊತ್ತಿಲ್ಲ. ಯಾಕೆ ನೈಟ್ ಗೀಟ್ ಯಾವಾಗ ಮಾಡಬೇಕಾ ಬೇಡ ಅಂತ ನಾವು ನಮ್ಮದೊಂದು ಸಾರ್ವಜನಿಕರು ಅದೇ ಜನ ಎಲ್ಲ ಅಡ್ಡಾಡತ್ತಾರೆ. ನೀವು ನೋಡತ್ತೀರಿ ಸರ್, ಗಾಡಿನೂ ಅಡ್ಡಾಡತ್ತವ್ರಿ. ಆ ರಾಡ್ ಗೀಡ್ ಎಲ್ಲರ ಮೇಲೆ ಬಿದ್ದು ಅಮ್ಮನವ್ರು ASI ಮೇಲೆ ಬಿತ್ತು ಅಂತ ನೀವು ಹೇಳಿದ್ರಿ, ಮೀಡಿಯಾದಾಗ ತೋರಿಸಿದ್ರಿ, ನಾವು ನೋಡಿದ್ದೈತಿ. ಹೌದಲ್ರಿ? ಏನು ಸೇಫ್ಟಿ, ಜನರ ಜೀವಕ್ಕೆ ಏನು ಬೆಲೆ ಏನೈತಿ? ಇದು ಕೆಲಸ ಇದೇನು ಅದನ್ನು ಏನಾರು ಸೇಫ್ಟಿ ಮಾಡ್ಬೇಕ್ರಿ. ಇಲ್ಲ ರಸ್ತೆಯಾರ ಬಂದ್ ಮಾಡಲಿ, ರಸ್ತೆಯಾರ ಬಂದ್ ಮಾಡಿ ಏನಾರು ಮಾಡಿ ಸೇಫ್ಟಿ ಮಾಡಿ ಜನಕ್ಕೆ ಒಂದು ಅನುಕೂಲ ಆಗಂಗೆ ಲಘು ಮಾಡಿಕೊಟ್ರು ಚಲೋ ರೀ. ಎಷ್ಟು ವರ್ಷ ಆಯ್ತು ರೀ? 4-5 ವರ್ಷ ಆಯ್ತು ರೀ. 4-5 ವರ್ಷ ಆಗ್ತಿದ್ದು ಮಾಡಾಕತ್ತು ಫ್ಲೈಓವರ್. ಹಾಂ, ಎಲ್ಲೆಲ್ಲ ಯಾವುದೋ ಊರನ್ನ ಎಷ್ಟೆಷ್ಟು ಕಿಲೋಮೀಟ್ರ್ ಗಟ್ಟಲೆ ಎಲ್ಲ ಫ್ಲೈಓವರ್ ಆಗ್ತಾವೆ. ಇನ್ನೂ ಹುಬ್ಬಳ್ಳಿಯಾಗ ಇನ್ನೂ ರೆಡಿ ಮಾಡಂತಿಲ್ಲ ಅವರು. ಇನ್ನೂ ಎಷ್ಟು ದಿನ ಬೇಕಂತೇಳಿ ಮುಂಜಾಗ್ರತೆ ಕ್ರಮ ಏನಾರು ಮಾಡಬೇಕು ಸರ್. ಅವರು ಮಾಡಲಿಲ್ಲ ಅಂದ್ರೆ ಇನ್ನೂ ಎಷ್ಟು ಜೀವ ಹೋಗ್ತಾವೆ ಗೊತ್ತಿಲ್ಲ ರೀ. ಅದು ರೋಡ್ ಮೇಲೆಲ್ಲ ಅಡ್ಡಾಡ್ತಿರ್ತೇವೆ ಜನ. ಕಳೆದ 4 ತಿಂಗಳಿಂದ ಸ್ಥಗಿತವಾದಂತಹ ಕಾಮಗಾರಿ ಇಲ್ಲಿ ಅಂತಂದರೆ ಮತ್ತೆ ಇಲ್ಲಿ ಕಾಮಗಾರಿ ಪುನರಾರಂಭಗೊಂಡಂತಹ ಕಾಮಗಾರಿ ಅವಾಂತರ ಇಲ್ಲಿ ಯಥಾಸ್ಥಿತಿ ಮುಂದುವರೆದಿದೆ. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಒಟ್ಟು 320 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಫ್ಲೈಓವರ್ ಕಾಮಗಾರಿಯನ್ನು ಮಾಡಲಾಗ್ತದೆ. ಇದೇ ಒಂದು ಫ್ಲೈಓವರ್ ಕಾಮಗಾರಿ ಇಲ್ಲಿ ಅಂತಂದರೆ ಅದೆಷ್ಟೋ ಜನರ ಜೀವನದ ಜೊತೆ ಈಗಾಗಲೇ ಚೆಲ್ಲಾಟ ಆಡಿದ್ದು ಆಗಿದೆ. ಒಂದು ಜೀವವನ್ನು ಬಲಿ ಪಡೆದಿದ್ದು ಆಗಿದೆ. ಹುಬ್ಬಳ್ಳಿಯ ಕೋರ್ಟ್ ವೃತ್ತದಲ್ಲಿ ಇಲ್ಲಿ ದಯರಾಜ್ ಅಂತಂದರೆ ನಬೀನ್ ನವರ್ ಅನ್ನುವಂತಹ ಓರ್ವ ASI ಇಲ್ಲಿ ಸಾವನ್ನಪ್ಪಿದ್ರು. ಇದೇ ಒಂದು ಪಿಲ್ಲರ್ಗೆ ಅಳವಡಿಕೆಯುವಂತಹ ಇಲ್ಲಿ ಏನು ಕಂಬ ಏನಿದೆ ಆ ಕಬ್ಬಿಣದ ರಾಡು ಆತನ ತಲೆ ಮೇಲೆ ಬಿದ್ದಿತ್ತು. ಆ ASI ಸಾವನ್ನಪ್ಪಿದ್ರು. ಆ ಸಾವನ್ನಪ್ಪಿದ ನಂತರ ಈ ಒಂದು ಕೆಲಸ ಸ್ಥಗಿತವಾಗಿತ್ತು. ಸ್ಥಗಿತಗೊಂಡ ನಂತರ ಈ ಕಾಮಗಾರಿ ಮತ್ತೆ ಪುನರಾರಂಭಗೊಂಡರೂ ಸಹಿತ ಇಲ್ಲಿ ಅಂದರೆ ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ಮಾಡಬೇಕಾಗಿತ್ತು ಅವು ಯಾವುದೇ ನಿಯಮಗಳನ್ನು ಇಲ್ಲಿ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಇಲ್ಲಿ ಅಂದರೆ ಸುರಕ್ಷತೆಯೂ ಇಲ್ಲ, ಸುರಕ್ಷತೆ ಸಂಬಂಧಪಟ್ಟಂಗೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾದಂತಹ ಫ್ಲೈ ಓವರ್ ಏನು ಗುತ್ತಿಗೆ ಪಡೆದಂತಹ ಏನು ಈ ಕಂಪನಿ ಏನಿದೆ ಯಥಾಸ್ಥಿತಿಯಲ್ಲಿ ಅಂದರೆ ಮುಂದುವರೆದಿದೆ. ಇದು ಕೇವಲ ಹುಬ್ಬಳ್ಳಿಯಲ್ಲಿ ನಡೆಯುತ್ತಿರುವಂತಹ ಚೆನ್ನಮ್ಮೂರ್ತಲ್ಲಿ ಕಾಮಗಾರಿ ಅಷ್ಟೇ ಅಲ್ಲ, ಕೋರ್ಟ್ ವೃತ್ತ ಇರ್ಬೋದು, ಹೊಸೂರು ವೃತ್ತ ಇರ್ಬೋದು, ಎಲ್ಲ ಕಡೆ ಈಗಾಗಲೇ ಫ್ಲೈ ಓವರ್ ಕಾಮಗಾರಿ ಏನು ಬರದಿಂದ ಸಾಗಿದೆ. ಈ ಬರದಿಂದ ಸಾಗಿದಂತಹ ಕಾಮಗಾರಿಗೆ ಇಲ್ಲಿ ಅಂತಂದರೆ ಇಲ್ಲಿ ಮತ್ತೆ ಜನರ ಜೀವನ ಜೊತೆ ಚೆಲ್ಲಾಟವಾಡುವಂತಹ ಮತ್ತು ಜೀವಗಳನ್ನು ಬಲಿ ತೆಗೆದುಕೊಳ್ಳುವಂತಹ ಎಲ್ಲ ಲಕ್ಷಣಗಳು ಈಗಾಗಲೇ ನಮಗೆ ಇಲ್ಲಿ ಅಂತಾರೆ ಕಣ್ಣು ಮುಂದೆ ಕಾಣ್ತವೆ. ಏನು ನಾನು
ಈಗಾಗಲೇ ದೃಶ್ಯದಲ್ಲಿ ತೋರಿಸ್ತಾ ಇದ್ದೇನೆ. ಆ ದೃಶ್ಯದಲ್ಲಿ ತೋರಿಸ್ತಾರೆ ಮೇಲ್ಗಡೆ ಇಲ್ಲಿ ಅಂತಂದರೆ ಕಬ್ಬಿಣದ ರಾಡುಗಳನ್ನು ಹಾಕಿ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ. ಕೆಳಗಡೆ ಇಲ್ಲಿ ಅಂತಂದರೆ ಜನರು ಯಥಾರೀತಿಯಾಗಿ ತಮ್ಮ ಜನನಿತ್ಯ ಏನಕ್ಕೆ ತಮ್ಮ ಕೆಲಸಗಳನ್ನು ಬೇಕೋ ಆ ಕೆಲಸಕ್ಕೆ ಹೋಗುವಂಥ ಜನರು ಸಹ ಇಲ್ಲಂತ ಯಥಾಸ್ಥಿತಿ ಇಲ್ಲಿ ಸಂಚಾರ ಮಾಡ್ತಿದ್ದಾರೆ. ವಾಹನಗಳು ಸಹ ಇಲ್ಲಿ ಅಂತಾರೆ ರಸ್ತೆಗಳು ತಮ್ಮ ದಿನನಿತ್ಯವಾಗಿ ಯಾವ ರೀತಿ ಸಂಚಾರ ಮಾಡಬೇಕೋ ಸಂಚಾರ ಮಾಡ್ತಿವೆ. ಇಲ್ಲಿ ಇದಕ್ಕೆ ಬೇಕಾಗಿರುವಂತಹ ಸುರಕ್ಷಿತವಾಗಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಓರ್ವ ASIನ ಬಲಿ ತೆಗೆದುಕೊಂಡರೂ ಸಹ ಇಲ್ಲಿವರೆಗೂ ಎಚ್ಚೆತ್ತುಕೊಂಡಿಲ್ಲ, ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಯಾಕೆಂದರೆ ಮತ್ತಷ್ಟು ಜೀವಗಳನ್ನು ಪಡೆಯುವಂತಹ ಎಲ್ಲ ಲಕ್ಷಣಗಳು ಈಗಾಗಲೇ ಅಂತಾರೆ ಕಾಣ್ತಿದ್ದೇವೆ. ಅವಾಗೂ ಸಹಿತ ಇಲ್ಲಿ ಅಂತಾರೆ ನಬೀರಾಜ್ ಯಾವಾಗ ಇಲ್ಲಿ ಅಂದರೆ ಸಾವನ್ನಪ್ತಾರೆ ASI, ಅವಾಗ ಇಲ್ಲಿ ಸಾಕಷ್ಟು ಹೋರಾಟಗಳಾದವು. ಆ ಸಂಬಂಧಪಟ್ಟಂಗೆ ಗುತ್ತಿಗೆ ಪಡೆದಂಥ ಕಂಪನಿ ವಿರುದ್ಧ ಇಲ್ಲಿ ದೂರು ದಾಖಲಾಯಿತು. ದೂರು ದಾಖಲ ನಂತರ ಇಲ್ಲಿವರೆಗೂ ಕಾಮಗಾರಿಗಳನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ರು. ನಂತರ ಈಗ ಕಾಮಗಾರಿಯನ್ನು ಪುನರಾರಂಭ ಮಾಡಿದ್ರೆ ಆ ಪುನರಾರಂಭಗೊಂಡರೂ ಸಹಿತ ಇಲ್ಲಿ ಅಂದರೆ ಅವಾಂತರಗಳು ಮತ್ತೆ ಇಲ್ಲಿ ಅಂದರೆ ಮುಂದುವರೆದಿವೆ. ಇನ್ನಾದರೂ ಸಹಿತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಗುತ್ತಿಗೆ ಪಡೆದಂಥ ಕಂಪನಿ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಮುಂದೆ ಆಗುವಂತಹ ಅನಾಹುತಗಳನ್ನು ತಪ್ಪಿಸಬೇಕಾದ್ರೆ ಸುರಕ್ಷತೆಗೆ ಬೇಕಾದಂತಹ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಬಡ ಜೀವಗಳನ್ನು ಉಳಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲಗೊಪ್ಪ, TV5 ಹುಬ್ಬಳ್ಳಿ. ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ. ನೋಡ್ತಾರೆ TV5 ವಾಸ್ತವದ ಪ್ರತಿರೂಪ.